ಒಂದು ಸೆಕೆಂಡ್ ಹಾಗೆ ವಿಚಾರ ಮಾಡಿ. 1946 ಬ್ರಿಟಿಷರು ತಮ್ಮ ಪ್ಯಾಕ್ ಮಾಡ್ತಾಯಿದ್ರು. ಭಾರತದ ಗಲಭೆಗಳು, ಒತ್ತಡ ಮತ್ತು ಹೋರಾಟಗಳಿಂದ ರಕ್ತಸ್ರಾವವಾಗಿತ್ತು. ದೆಹಲಿಯ ಒಂದು ರೂಮ್ನಲ್ಲಿ ಒಂದು ಹಾಳೆಯ ತುಂಡು 30 ಕೋಟಿ ಜನರ ಭವಿಷ್ಯನ ಬದಲಾಯಿಸೋಕೆ ರೆಡಿಯಾಗಿತ್ತು. ಆ ಹಾಳೆ ಮೇಲೆ ಒಂದು ಹೆಸರಿದೆ. ಜನರು ಆಯ್ಕೆ ಮಾಡಿದ ಆ ವ್ಯಕ್ತಿ ಹೆಸರು, ಪಾರ್ಟಿ ಆಯ್ಕೆ ಮಾಡಿದ ಆ ವ್ಯಕ್ತಿ ಹೆಸರು, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಬೇಕಾದ ಆ ವ್ಯಕ್ತಿಯ ಹೆಸರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಒಂದು ಶಾಕ್ ಇದೆ. ನೀವು ಆ ಪೇಪರ್ನ ಏಪ್ರಿಲ್ 1946ರಲ್ಲಿ ತೆರೆದಿದ್ದರೆ ಅದರೊಳಗಿನ ಹೆಸರು ಜವಾಹರ್ಲಾಲ್ ನೆಹರು ಅಲ್ಲ. ನಮಗೆಲ್ಲ ಸ್ಕೂಲ್ನಲ್ಲಿ ಕಲಿಸಿದ್ದೇನೆಂದರೆ ನೆಹರು ಸ್ವಾಭಾವಿಕ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ. ಆದರೆ ನಾನು ನಿಮಗೊಂದು ವಿಷಯ ಹೇಳಬೇಕು. ಇಲ್ಲಿ ನೆಹರು ಬರೀ ಸೋತದ್ದಲ್ಲ, ಅವರು ಕಂಪ್ಲೀಟಾಗಿ ವೈಪೌಟ್ ಆಗಿದ್ದರು. ಒಂದು ವೋಟ್ ಕೂಡ ನೆಹರು ಅವರಿಗೆ ಬಂದಿರಲಿಲ್ಲ. ಹಾಗಿದ್ದರೆ ನಿಜವಾಗ್ಲೂ ಗೆದ್ದಿದ್ದು ಯಾರು? ಎಲ್ಲ ಜನ ಪಾರ್ಟಿ ಮೆಂಬರ್ ಸೆಲೆಕ್ಟ್ ಮಾಡಿದ್ದು ಯಾರನ್ನ? ಅವರನ್ನು ಕೆಲವೇ ನಿಮಿಷಗಳಲ್ಲೇ ಆ ಪೊಸಿಷನಿಂದ ಕೆಳಗಿಳಿಸ್ತಾಯಿತ್ತು. ಇವತ್ತು ನಾವು 78 ವರ್ಷಗಳ ಹಿಂದಿನ ಒಂದು ಕೋಲ್ಡ್ ಕೇಸ್ ಫೈಲನ್ನು ತೆಗಿತಾ ಇದ್ದೀವಿ. ಡಾಕ್ಯುಮೆಂಟ್ಗಳನ್ನು ನೋಡೋಣ, ಪತ್ರಗಳನ್ನು ಓದೋಣ ಮತ್ತು ಭಾರತದ ಇತಿಹಾಸವನ್ನೇ ಚೇಂಜ್ ಮಾಡಿದಂಥ ಆ ಒಂದು ಬಿಗ್ ಡಿಸಿಷನನ್ನು ನೋಡೋಣ. ಗೆದ್ದ ವ್ಯಕ್ತಿ ಪ್ರಧಾನಮಂತ್ರಿ ಆಗಲೇ ಇಲ್ಲ ಮತ್ತು 0 ಬೆಂಬಲ ಪಡೆದಂಥ ವ್ಯಕ್ತಿ ಹೇಗೆ 17 ವರ್ಷಗಳ ದೇಶನ ಆಳಿದ್ರು. ಈ ಕಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಸ್ಕೂಲ್ನಲ್ಲಿ ಕಲಿತಂಥ ಎಲ್ಲ ವಿಷಯಗಳನ್ನು ಸೆಕೆಂಡ್ಗಳಿಗೆ ಮರೆತು ಹೋಗ್ಬೇಕಾಗತ್ತೆ. ಸ್ಕೂಲ್ ಬುಕ್ನಲ್ಲಿ ಇತಿಹಾಸನ ಬೇರೆಯೇ ಹೇಳ್ತಾರೆ. ತಿರ್ಚಾಗಿ ಹಿಂದೆ ಮುಂದೆ ಮಾಡಿ, ಮೇಲೆ ಕೆಳಗೆ ಮಾಡಿ ಇತಿಹಾಸಗಳನ್ನು ನಮಗೆ ಕಲಿಸಲಾಯಿತು. ಈಗ ನಾವು ಏಪ್ರಿಲ್ 1946ಕ್ಕೆ ಹೋಗೋಣ. 2ನೇ ಮಹಾಯುದ್ಧ ಮುಗಿದಿದೆ. ಬ್ರಿಟಿಷ್ ಸಾಮ್ರಾಜ್ಯ ದಿವಾಳಿಯಾಗಿ ಹೋಗಿದೆ. ಅವರು ಭಾರತ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಹೊರಡೋಕ್ಕೂ ಮುನ್ನ ಕೀಗಳನ್ನು ಯಾರಿಗೆ ಒಪ್ಪಿಸ್ಬೇಕು? ನಿಯಮ ತುಂಬ ಸರಳವಾಗಿತ್ತು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ. ಅಂದರೆ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆ ಒಂದು ಪಾರ್ಟಿ ಚುನಾವಣೆಯಷ್ಟೇ ಅಲ್ಲ, ಅದು ಭಾರತದ ಮೊದಲ ಪ್ರಧಾನಮಂತ್ರಿಯ ಚುನಾವಣೆ. ಈ ಚುನಾವಣೆ ಹೇಗೆ ನಡೆಯಿತು? ಇದು ಒಂದು ಜನರಲ್ ಎಲೆಕ್ಷನ್ ಅಲ್ಲ, ಸಾರ್ವಜನಿಕ ಮತದಾನ ಅಲ್ಲ. ಇದು ನಾವು ವೋಟ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಇದರಲ್ಲಿ ಮತ ಹಾಕಿದ್ದು PCCಗಳು ಮಾತ್ರ. ಈ ಮಾತನ್ನು ನೆನಪಿಟ್ಕೊಳ್ಳಿ, PCC ಪ್ರದೇಶ್ ಕಾಂಗ್ರೆಸ್ ಸಮಿತಿಗಳು. ಇಂದಿನ ರಾಜ್ಯ ಘಟಕಗಳಂತೆ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಘಟಕಗಳಿದಾವಲ್ಲ ಹಾಗೆ. ಭಾರತದ 15 ಪ್ರದೇಶಗಳಲ್ಲಿ ಪ್ರತಿನಿಧಿಸಿದ 15 ಸಮಿತಿಗಳು. ಈ 15 ಸಮಿತಿಗಳ ಕೈಯಲ್ಲಿತ್ತು ನಾಯಕನ ನಾಮನಿರ್ದೇಶನ ಮಾಡುವ ಶಕ್ತಿ. ನಾಮನಿರ್ದೇಶನದ ಕೊನೆಯ ದಿನಾಂಕ ಏಪ್ರಿಲ್ 29, 1946. ಸಿಚುವೇಶನ್ ವಾತಾವರಣ ಒಂಥರ ತುಂಬ ಪ್ರೆಷರಲ್ಲಿತ್ತು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿನ ಅಧ್ಯಕ್ಷರಾಗಿದ್ದರು. ಆದರೆ ಅವರು ಆ ಪೊಸಿಷನ್ನಿಂದ ಕೆಳಗಡೆ ಇಳಿತಾ ಇದ್ರು. ಅದು ಎಲ್ರಿಗೂ ಗೊತ್ತಿತ್ತು. ರಿಂಗ್ನಲ್ಲಿ 2 ದಿಗ್ಗಜರು ಮಾತ್ರ ಉಳಿದಿದ್ದಾರೆ ಅಂತ. ಒಂದು ಕಡೆ ಜವಾಹರ್ಲಾಲ್ ನೆಹರು, 56 ವರ್ಷ, ಸಿರಿವಂತ, ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದು ಬಂದಂಥವರು, ಕನಸುಗಾರ, ಅಂತಾರಾಷ್ಟ್ರೀಯ ಮಾಧ್ಯಮಗಳ ಒಂಥರ ಫೇವ್ರೆಟ್. ಇನ್ನೊಂದು ಕಡೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, 70 ವರ್ಷ, ರೈತನ ಮಗ, ಕಠಿಣ ಪ್ರಾಯೋಗಿಕ ಪ್ರಾಕ್ಟಿಕಲ್ ಮನುಷ್ಯ, ಪಾರ್ಟಿಯ ಯಂತ್ರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಇಲ್ಲಿ ಕತೆಗೆ ಒಂದು ಮೇನ್ ಟ್ವಿಸ್ಟ್ ಇರೋದೇನಂತಂದರೆ, ಮಹಾತ್ಮ ಅನಿಸ್ಕೊಂಡಿರುವಂಥ ಗಾಂಧೀಜಿ ಅವರಿಗೆ ಒಬ್ಬ ಮೆಚ್ಚಿನವರಿದ್ದರು. ಅವರು ಅದನ್ನು ಹೇಳೋಕ್ಕೆ ಹಿಂಜರಿಲಿಲ್ಲ. ಅವರಿಗೆ ನೆಹರು ಬೇಕು. ಅವರು ತುಂಬ ವರ್ಷಗಳಿಂದ ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದರು, ಜವಾಹರ್ಲಾಲ್ ನನ್ನ ಉತ್ತರಾಧಿಕಾರಿ ಅಂತ. ಗಾಂಧೀಜಿ ನಂಬಿದ್ರು, ಭಾರತಕ್ಕೆ ಜಗತ್ತಿನ ಮುಂದೆ ತೋರಿಸಬೇಕಾದ ಮುಖ ನೆಹರು ಅಂತ. ಅಭ್ಯಾಸದಲ್ಲಿ ಇಂಗ್ಲಿಷ್ ಮೆನ್, ಹೃದಯದಲ್ಲಿ ಭಾರತೀಯ. ಆದರೆ ಪ್ರಜಾಸತ್ತೆ ಮೆಚ್ಚುಗೆ ನೋಡೋದಿಲ್ಲ, ಪ್ರಜಾಸತ್ತೆ ಮತಗಳನ್ನು ನೋಡುತ್ತೆ. ಹೀಗಾಗಿ 15 ರಾಜ್ಯ ಸಮಿತಿಗಳು ತಮ್ಮ ಮತಗಳನ್ನು ಹಾಕಿದ್ವು. ಲಕೋಟೆಗಳು ಕಾಂಗ್ರೆಸ್ ಕಚೇರಿಗೆ ಬಂದವು. ಜನರಲ್ ಸೆಕ್ರೆಟರಿ JB ಕೃಪಲಾನಿ ಅವುಗಳನ್ನು ಓಪನ್ ಮಾಡಿದರು. ಅವ್ರು ನೋಡಿದ್ದು ಅವರಿಗೆ ಒಂಥರ ಶಾಕ್ ಮಾಡಿತು. ಬನ್ನಿ ಆ ನಂಬರ್ಸ್ಗಳನ್ನು ನೋಡೋಣ. ಒಟ್ಟು 15 ಸಮಿತಿಗಳು. ಟೋಟಲ್ ಆಗಿ ಎಷ್ಟು ಸಮಿತಿಗಳು ನೆಹರು ಹೆಸರನ್ನು ಸೆಲೆಕ್ಟ್ ಮಾಡಿರ್ಬೋದು ಗೆಸ್ ಮಾಡಿ? 0, ಒಂದು ಇಲ್ಲ. ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ 15ರಲ್ಲಿ 12 ಸಮಿತಿಗಳು ಸರ್ದಾರ್ ಪಟೇಲ್ ಅವರನ್ನು ನಾಮನಿರ್ದೇಶನ ಮಾಡಿತ್ತು. ಉಳಿದ 3 ಸಮಿತಿಗಳು ಯಾರನ್ನೂ ಆಯ್ಕೆ ಮಾಡಿರಲಿಲ್ಲ. 12 ಪಟೇಲ್ರಿಗೆ, 0 ನೆಹರುಗೆ. ನಾರ್ಮಲ್ ಎಲೆಕ್ಷನ್ ಇದ್ದಿದ್ದರೆ ಇದು ಭರ್ಜರಿ ಗೆಲುವು, ಆಟ ಮುಗದೇ ಹೋಗಿತ್ತು, ಪಟೇಲರು ನೇರವಾಗಿ ಪ್ರಧಾನಮಂತ್ರಿ. ಆದರೆ ಇಲ್ಲಿಂದಲೇ ಒಂದು ಮರೆಮಾಚಿದ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ತಮ್ಮ ನೆಚ್ಚಿನ ನೆಹರು ತಮ್ಮದೇ ಪಕ್ಷದಿಂದ ರಿಜೆಕ್ಟ್ ಆಗಿದ್ದಾರೆ ಅಂತ ಗಾಂಧೀಜಿಗೆ ಸುದ್ದಿ ಬರುತ್ತೆ. ಪಟೇಲ್ ಪ್ರಧಾನಮಂತ್ರಿ ಆದರೆ ನೆಹರು ಅವರ ಕೆಳಗೆ ಕೆಲಸ ಮಾಡೋದಿಲ್ಲ, ಇದು ಅವರಿಗೆ ಗೊತ್ತಿತ್ತು. ನೆಹರು ಹೊರಟು ಹೋಗ್ಬೋದು, ಸ್ವಂತ ಪಕ್ಷ ಕಟ್ಬೋದು ಮತ್ತು ಬ್ರಿಟಿಷರು ಹೋಗೋ ಟೈಮ್ನಲ್ಲಿ ಕಾಂಗ್ರೆಸ್ ಒಡೆದು ಹೋದರೆ
ಅಂತ ಗಾಂಧೀಜಿ ಭಯಪಟ್ಟರು. ಅದಕ್ಕಾಗಿ ಅವರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದರು. ಗಾಂಧೀಜಿ ಓಟುಗಳನ್ನು ಎಣಿಸಿದ JB ಕೃಪಲಾನಿಗೆ ಹೇಳ್ತಾರೆ, ನೀನೇ ನೆಹರು ಹೆಸರನ್ನು ಹೇಳ್ಬಿಡು ಅಂತ. ಗಾಂಧಿಗೆ ನಿಷ್ಠಾವಂತನಾದ ಕೃಪಲಾನಿ ಒಂದು ಪೇಪರ್ನಲ್ಲಿ ನೆಹರು ಹೆಸರನ್ನು ಬರೀತಾರೆ. ಕೆಲವು ಕಾರ್ಯಕಾರಿ ಸಮಿತಿ ಸದಸ್ಯರ ಸಹಿಯನ್ನು ತಗೋತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲೊಂದು ದೊಡ್ಡ ಸ್ಕ್ಯಾಮ್ ನಡೆಯುತ್ತೆ. ಅದು ಕಾನೂನಿನ ವಿರುದ್ಧ. ಕಾರ್ಯಕಾರಿ ಸಮಿತಿ ಮತ ಹಾಕುವ ಅಧಿಕಾರವಿರಲಿಲ್ಲ. ಮತ ಹಾಕಬೇಕಾಗಿದ್ದು ರಾಜ್ಯಗಳು. ಆದರೆ ಗಾಂಧೀಜಿ ಆದ್ದರಿಂದ ಯಾರೂ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಈಗ ನೆಹರು ಹೆಸರು ಲಿಸ್ಟ್ನಲ್ಲಿ ಸೇರಿದೆ. ಆದರೆ ಪಟೇಲ್ರಿಗೆ ಇನ್ನೂ ಬಹುಮತ ಇದೆ. ಹೀಗಾಗಿ ಗಾಂಧೀಜಿ ಮೀಟಿಂಗ್ ಕರೀತಾರೆ. ಗಾಂಧೀಜಿ, ನೆಹರು, ಪಟೇಲ್ ಮತ್ತು ಕೃಪಲಾನಿ ಈ 4 ಜನ ಭಾರತ ದೇಶದ ಭವಿಷ್ಯ ಬರೆಯೋಕೆ ಒಂದು ನಿರ್ಧಾರ ತಗೋತಾರೆ. ರಾಜ್ಯಗಳು ಪಟೇಲ್ರನ್ನ ಬಯಸ್ತಾ ಇದೆ ಅನ್ನೋ ರಿಸಲ್ಟನ್ನು ಗಾಂಧೀಜಿ ನೆಹರುಗೆ ತೋರಿಸ್ತಾರೆ ಮತ್ತು ಹೇಳ್ತಾರೆ, ಜವಾಹರ್ಲಾಲ್, ಸಮಿತಿಗಳು ವಲ್ಲಭಭಾಯಿ ಅವರನ್ನು ಮೆಚ್ಚಿದಂತೆ ಕಾಣ್ತಾ ಇದೆ ಅಂತ. ಆದರೆ ನೆಹರು ಏನೂ ಹೇಳೋದಿಲ್ಲ. ಕಂಪ್ಲೀಟ್ ಸೈಲೆಂಟ್ ಆಗಿಬಿಡ್ತಾರೆ. ಅವರು ಮೇಲೂ ನೋಡೋದಿಲ್ಲ, ತಲೆ ಎತ್ತಿ ಮಾತಾಡೋದೂ ಇಲ್ಲ. ಕಿಟಕಿ ಕಡೆಗೆ ನೋಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆ ಸೈಲೆನ್ಸ್ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಸೌಂಡು ಅಂತ ಹೇಳ್ಬೋದು. ನೆಹರು ಸೆಕೆಂಡ್ ಪೊಸಿಷನಲ್ಲಿ ಇರೋದಿಲ್ಲ, ಪಟೇಲ್ರ ಕೆಳಗೆ ಕೆಲಸ ಮಾಡೋದಿಲ್ಲ ಅನ್ನೋದು ಗಾಂಧೀಜಿಗೆ ಅರ್ಥ ಆಗುತ್ತೆ. ಗಾಂಧೀಜಿ ಗಾಬರಿ ಆಗ್ತಾರೆ. ನೆಹರು ಅಹಂ ಮತ್ತು ಎಮೋಷ್ನಲ್ ಅಂತ ಅವರಿಗೆ ಗೊತ್ತು. ನೆಹರು ಅಲ್ಲಿಂದ ಹೊರಟೋದ್ರೆ ಕಾಂಗ್ರೆಸ್ ಕುಸಿದು ಬೀಳುತ್ತೆ. ಹೀಗಾಗಿ ಗಾಂಧೀಜಿ ಒಂದು ಆಯ್ಕೆ ಮಾಡ್ತಾರೆ. ಅವರ ತ್ಯಾಗ ಮಾಡುವವನ ಕಡೆಗೆ ತಿರುಗಿ ನೋಡ್ತಾರೆ. ಪಟೇಲ್ರಿಗೆ ಗಾಂಧೀಜಿ ಏನೂ ಹೇಳಬೇಕಾಗಿರಲಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಬ್ಬ ಸೈನಿಕ. ಅವರಿಗೆ ಗುರಿ ಯಾವುದೇ ಮೆಡಲ್ಗಿಂತ ದೊಡ್ಡದು. ಹೀಗಾಗಿ ಯಾವುದೇ ವಾದ ಇಲ್ಲದೆ, ಯಾವ ಹೋರಾಟನೂ ಇಲ್ಲದೆ ಪಟೇಲ್ ತಮ್ಮ ನಾಮನಿರ್ದೇಶನ ಹಿಂದೆ ಪಡಿತಾರೆ. ಪ್ರಧಾನಮಂತ್ರಿ ತತ್ವವನ್ನು ಬೆಳ್ಳಿ ತಟ್ಟೆಯಲ್ಲಿ ನೆಹರುಗೆ ಒಪ್ಪಿಸ್ತಾರೆ. ಅಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೋಪ ಮಾಡ್ಕೋತಾರೆ. ಗಾಂಧೀಜಿ ಮತ್ತೊಮ್ಮೆ ತಮ್ಮ ನಿಷ್ಠಾವಂತ ನಾಯಕನನ್ನು ಅಟ್ರಾಕ್ಟಿವ್ ನೆಹರುಗಾಗಿ ಬಲಿ ಕೊಟ್ಟರು ಅಂತ ಅವರು ಹೇಳ್ತಾರೆ. ಮುಸ್ಲಿಮರು ಗಾಂಧೀಜಿ ಮತ್ತು ನೆಹರು ಹಿಂದುಳಿದ ವರ್ಗಗಳ ಬೆನ್ನಿಗೆ ನಿಲ್ಲುವವರನ್ನಾಗಿ ನೋಡ್ತಾರೆ ಮತ್ತು ಪಟೇಲ್ರನ್ನ ಹಿಂದೂ ಪರಂಪರವಾದಿ ಅಂತ. ಗಲಭೆಗಳ ಸಮಯದಲ್ಲಿ ನೆಹರು ಅಲ್ಪಸಂಖ್ಯಾತರಿಗೆ ಭದ್ರತೆ ಭಾವನೆ ಕೊಡ್ತಾರೆ ಅಂತ ಗಾಂಧೀಜಿ ನಂಬಿದ್ರು. ಅವರು ಇದು ಸರಿ ಅಥವಾ ತಪ್ಪೋ ಗೊತ್ತಿಲ್ಲ, ಅದು ಕಮೆಂಟ್ ಸೆಕ್ಷನ್ಗೆ ಬಿಟ್ಟಿದ್ದು. ಆದರೆ ಅದೇ ಲಾಜಿಕ್ ಆಗಿತ್ತು. ಹೀಗಾಗಿ ನೆಹರು ಅಧ್ಯಕ್ಷರಾದರು ಮತ್ತು ಆಗಸ್ಟ್ 15, 1947ಕ್ಕೆ ಪ್ರಧಾನಮಂತ್ರಿ ಆದರು. ಪಟೇಲ್ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾದರು. ಕತೆ ಮುಗೀತಾ? ಇಲ್ಲ, ಇಲ್ಲಿಂದಲೇ ನಿಜವಾದ ಸಮಸ್ಯೆ ಶುರುವಾಗಿದ್ದು. 1947ರಿಂದ 1950ರವರೆಗೆ ಭಾರತ ಡಬಲ್ ಇಂಜಿನ್ನಲ್ಲಿ ನಡೆಯಿತು. ಒಂದೊಂದು ದಿಕ್ಕಿಗೆ ಎಳೆಯುವ ಇಂಜಿನ್ಗಳು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ರಾಜ್ಯಗಳ ಏಕೀಕರಣ. 565 ರಾಜರು ಭಾರತ ಅಥವಾ ಪಾಕಿಸ್ತಾನ ಸೇರಬೇಕೆಂದು ತೀರ್ಮಾನಿಸಬೇಕಾಗಿತ್ತು. ನೆಹರು ರಾಜ್ಯಗಳ ಜನರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು. ಮೊದಲು ರಾಜರ ಜೊತೆ ಮಾತಾಡಿ, ಹಣ ಕೊಡಿ, ಇಲ್ಲ ಸೇನೆ ತೋರಿಸಿ ಅಂತ ಪಟೇಲ್ ಅವರು ಹೇಳಿದರು. ಹೈದರಾಬಾದ್ ನಿಜಾಂ ಭಾರತ ಸೇರಲು ನಿರಾಕರಿಸಿದರು ಮತ್ತು ಸೇನೆ ಕಟ್ಟುತ್ತಿದ್ದ ನೆಹರು ಹಿಂಜರಿತಾ ಇದ್ದರು. ಪಟೇಲರು ಕಾದರು, ಮತ್ತೆ ಕಾದರು ಮತ್ತು ನೆಹರು ಸ್ವಲ್ಪ ದೂರದಲ್ಲಿದ್ದಾಗ ಅಥವಾ ನೆಹರು ಹಿಂಜರಿಕೆಯ ನಡುವೆನೇ ಪಟೇಲರು ಸೇನೆಯನ್ನು ಕಳಿಸಿದರು. ಆಪರೇಷನ್ ಪೋಲೋ. 5 ದಿನಗಳಲ್ಲಿ ಹೈದರಾಬಾದ್ ಭಾರತವಾಗಿ ಬದಲಾಯಿತು. ಪ್ರತಿ ಭಾರತೀಯ ಇತಿಹಾಸಕಾರರನ್ನು ಕಾಡುವ ಪ್ರಶ್ನೆ ಏನು ಅಂತಂದರೆ, 1946ರಲ್ಲಿ ಪಟೇಲ್ ಹಿಂದೆ ಸರಿದೇ ಇದ್ದಿದ್ರೆ? ಚೀನಿಯರು ನಮ್ಮ ಸ್ನೇಹಿತರಲ್ಲ, ಗಡಿಯಲ್ಲಿ ರಸ್ತೆ ಕಟ್ತಾ ಇದ್ದಾರೆ, ಎಚ್ಚರವಾಗಿರಿ ಅಂತ ಪಟೇಲರು 1950ರಲ್ಲಿ ನೆಹರುಗೆ ಪತ್ರ ಬರೆದರು. ಸಾಯೋ ಕೆಲವೇ ವಾರಗಳ ಮುಂಚೆ ನೆಹರು ಅದನ್ನು ಗಮನಿಸಲಿಲ್ಲ. ಹಿಂದಿ ಚೀನಿ ಬಾಯಿ ಬಾಯಿ ಅಂತ ನಂಬಿದ್ರು. 12 ವರ್ಷಗಳಾದ ಮೇಲೆ ಚೀನಿ ಸೇನೆ ಗಡಿ ದಾಟಿತು. ಪಟೇಲ್ ಅವರು ಆಗಾಗಲೇ ಇಲ್ಲ, ಆದರೆ ಅವರ ಪತ್ರ ಯಾವುದೋ ಒಂದು ಫೈಲ್ನಲ್ಲಿ ಬಿದ್ದಿತ್ತು. ನೆಹರು ಇಲ್ದಿದ್ರೆ ಭಾರತ ಒಂದು ಪ್ರತ್ಯೇಕವಾಗಬಹುದಿತ್ತು. ಪಟೇಲ್ ಇಲ್ದಿದ್ರೆ ಭಾರತ ಒಡೆದು 50 ದೇಶಗಳಾಗ್ತಾ ಇತ್ತು. ಈ ಕತೆ ಇವಾಗ 2026ರಲ್ಲಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇದು ಏಕತೆ ಬೆಲೆ ಹೇಳುತ್ತಾ? ಪಟೇಲ್ ಬೆಲೆ ಕಟ್ಟಿದ್ರ? ಅಹಂಕಾರ ನುಂಗಿದ್ರ? ಆಕಾಂಕ್ಷೆ ಕೊಂದ್ರ? ಯಾಕೆ ಭಾರತದ ಕಲ್ಪನೆ ಹುಟ್ಟುವಾಗಲೇ ಸಾಯಬಾರ್ದು ಅಂತ 1946ರಲ್ಲಿ ಪಟೇಲ್ ತಮ್ಮ ಮೌನದಿಂದ ನೆಹರೂರನ್ನು ಉಳಿಸಿದರು. ಇತಿಹಾಸ ಕುರ್ಚಿಯಲ್ಲಿ ಕೂತವನನ್ನು ನೆನಪಿಡುತ್ತೆ, ಆದರೆ ಕೆಲವೊಂದು ಸಾರಿ ಎದ್ದು ಹೋಗೋವನೇ ಫೌಂಡೇಶನ್ ಹಾಕಿ ಹೋಗಿರ್ತಾನೆ. ಪ್ರಶ್ನೆ ನಿಮ್ಮದು, ನಿಜವಾದ ವೋಟ್ ಚೋರಿ ಯಾವುದು? ರಾಹುಲ್ ಗಾಂಧಿ ಹೇಳ್ತಾ ಇರೋ ಇವಾಗಿನ ವೋಟ್ ಚೋರಿಗಳ, ಇಲ್ಲ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿ ನಡೆದಂಥ
ಈ ದೊಡ್ಡ ಓಟ್ ಚೋರಿನ? ನೀವು ಪಟೇಲ್ ಆಗಿದ್ದರೆ ಮತಗಳು ನಿಮ್ಮ ಪರ ಇದ್ದರೂ ನೀವು ಹಿಂದೆ ಸರಿತಾ ಇದ್ರಾ ಅಥವಾ ಹೋರಾಡ್ತಾ ಇದ್ರಾ? ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಸರಿಯಾಗಿರಬೇಕಾ ಒಟ್ಟಾಗಿರಬೇಕಾ ಎಂಬ ಆಯ್ಕೆ ಬರುತ್ತೆ. ಪಟೇಲರು ಒಟ್ಟಾಗಿ ಜೊತೆ ಇರಬೇಕು ಅಂತ ಆಯ್ಕೆ ಮಾಡಿದ್ರು. ಅವರು ಸರಿಯಾಗಿದ್ರಾ? ಕಾಮೆಂಟ್ನಲ್ಲಿ ನೋಡೋಣ. ನೀವು ಏನಾದರೂ ಹೊಸ್ತು ಕಲ್ತಿದ್ರೆ ಈ ವಿಡಿಯೋಯಿಂದ, ನಿಮ್ಮ ದೃಷ್ಟಿ ಬದಲಾಗಿತ್ತು ಅಂದರೆ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಟೆಕ್ಸ್ಟ್ ಬುಕ್ಗಳು ಈ ಕಥೆಗಳನ್ನು ಹೇಳಲ್ಲ. ನಾನು ಭರತ್ ರಾಜ್, ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.